ನಮಸ್ಕಾರ ವೀಕ್ಷಕರೇ, ಸಮಾಜ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈಗ ದ ಮೋಸ್ಟ್ ಟ್ರೆಂಡಿಂಗಲ್ಲಿರೋದು ಅಂದರೆ ಅದೇ ಗಿಲ್ಲಿ ನಟ. ಯಾವ ಅಚೀವ್ಮೆಂಟ್ ಕೂಡ ಈಸಿಯಾಗಿ ಬರಲ್ಲ, ಅದ್ರ ಹಿಂದೆ ಸಾಕಷ್ಟು ಪರಿಶ್ರಮ ಅನ್ನೋದು ಇದ್ದೇ ಇರುತ್ತೆ. ಸ್ಟಾರ್ಟಿಂಗಲ್ಲಿ ಪ್ರಾಪರ್ಟಿ ಕಾಮಿಡಿ ಮಾಡೋಕೆ ಅಂತ ಸ್ಟಾರ್ಟ್ ಮಾಡಿದಾಗ ಎಷ್ಟೋ ಜನ ಬೇರೆಯವ್ರು ಮಾಡೋದನ್ನ ಕಾಪಿ ಮಾಡ್ತಿದ್ದಾನೆ, ಇವನ ಕೈಲಿ ಏನೂ ಆಗಲ್ಲ ಅಂತ ಹೀಯಾಳಿಸ್ತಾ ಇದ್ರು. ಆದರೆ ಇವತ್ತು ಅದೇ ಜನ ಅವನಿಗೆ ಫ್ಯಾನ್ಸ್ ಆಗಿದ್ದಾರೆ. ಎಷ್ಟೋ ಜನ ಟ್ಯಾಟೂ ಹಾಕ್ಸ್ಕೊಂಡು ಅವನನ್ನು ಆರಾಧಿಸ್ತಾ ಇದ್ದಾರೆ. ಯಾವುದೋ ಗೊತ್ತಿಲ್ಲದ ಮದುವೆಗೆ ಹೋಗಿ ಊಟ ಮಾಡೋದು, ಫ್ರೆಂಡ್ಸ್ ರೂಮ್ಗೆ ಹೋಗಿ ಮಲಗೋದು, ಇಷ್ಟೆಲ್ಲ ಕಷ್ಟಪಟ್ಟಿದ್ದ ಗಿಲ್ಲಿಗೆ ಇವತ್ತು ಏನೂ ಮಾಡೋಕ್ಕಾಗ್ದಲೇ ಇರೋವಷ್ಟು ಫ್ಯಾನ್ಸ್. ತಾನೂ ಸಹ ನಟ ಆಗಬೇಕು ಅನ್ನೋ ಆಸೆ ಎಷ್ಟೆಲ್ಲ ಕಷ್ಟಪಡೋ ಹಾಗೆ ಮಾಡಿದೆ ಅಲ್ವಾ. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಗುರಿ ತಲುಪ್ತೇನೆ ಎಂದು ಯಾವುದಕ್ಕೂ ಅಂಜದ ಗಟ್ಟಿ ಜೀವ ಇಂದು ಎಲ್ಲರ ಮನಸ್ಸಿನಲ್ಲಿ ಗಟ್ಟಿಯಾಗಿ ಉಳ್ಕೊಂಡಿದೆ. ಇದೇ ಅಲ್ವಾ ಸಾಧನೆ ಅಂದರೆ. ಇವತ್ತು ಎಷ್ಟೋ ಜನರಿಗೆ ಗಿಲ್ಲಿ ನಟ ಸ್ಫೂರ್ತಿಯಾಗಿದ್ದಾರೆ. ಇಂಥ ದೊಡ್ಡ ಹೆಸರು ಮಾಡಿರೋ ಗಿಲ್ಲಿ ನಟ ಹುಟ್ಟಿದ್ದು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದಡದಪುರ ಎಂಬಲ್ಲಿ. ರೈತರ ಕುಟುಂಬದಲ್ಲಿ ಜನಿಸಿದ ಇವರು ಮೊದಲಿನಿಂದಲೇ ನಟನೆಯಲ್ಲಿ ಆಸಕ್ತಿಯನ್ನು ಹೊಂದಿರ್ತಾರೆ. ಗಿಲ್ಲಿ ನಟನೆಗೆ ಓದುವುದರಲ್ಲಿ ಅಷ್ಟೇನೂ ಆಸಕ್ತಿ ಹೊಂದಿರುವುದಿಲ್ಲ. ಆದರೂ ITI ಮುಗಿಸಿದ ನಂತರ ಗಿಲ್ಲಿ ನಟ ತನ್ನದೇ ಆದ ಶ್ರಮದ ಮೂಲಕ ಇಂಡಸ್ಟ್ರಿಗೆ ಬಂದು ಹಲವಾರು ರಿಯಾಲಿಟಿ ಶೋಗಳನ್ನು ಮಾಡಿರ್ತಾರೆ. ಇದಕ್ಕೂ ಮೊದಲು ಯೂಟ್ಯೂಬ್ನಲ್ಲಿ ವಿಡಿಯೋಗಳನ್ನು ಮಾಡೋದ್ರ ಮೂಲಕ ಒಂದಷ್ಟು ಹೆಸರನ್ನು ಮಾಡಿರ್ತಾರೆ. ಹಲವಾರು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿದ್ರೂ ಸಹ ಇವರಿಗೆ ಗೆಲುವಿನ ಆದಿ ಅನ್ನೋದು ಪೂರ್ಣವಾಗಿ ಮುಟ್ಟೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಮುಂದೆ ಬಂದಿದ್ದೇ ಕನ್ನಡದ ಮೋಸ್ಟ್ ಪಾಪ್ಯುಲರ್ ರಿಯಾಲಿಟಿ ಶೋ ಕನ್ನಡದ ಬಿಗ್ ಬಾಸ್. ಅದರಲ್ಲಿ ಎಲ್ಲೂ ಸಹ ತನ್ನ ಕಷ್ಟದ ಬಗ್ಗೆ ಏನನ್ನೂ ಹೇಳಿಕೊಳ್ಳದ ಗಿಲ್ಲಿ ನಟ ತನ್ನ ಸ್ವಂತ ಪ್ರತಿಭೆಯಿಂದ ಎಲ್ಲರನ್ನ ನಗಿಸುತ್ತಾ ಇಡೀ ಕರ್ನಾಟಕಕ್ಕೆ ಅಚ್ಚುಮೆಚ್ಚಾಗ್ತಾರೆ. ಬಿಗ್ ಬಾಸ್ ಒಳಗಡೆ ಇವರು ಊಹೆನೂ ಕೂಡ ಮಾಡಲಾಗದಷ್ಟು ಅಭಿಮಾನಿಗಳನ್ನು ಸಂಪಾದನೆ ಮಾಡಿರ್ತಾರೆ, ಅವರ ಪ್ರೀತಿಯನ್ನು ಸಂಪಾದನೆ ಮಾಡಿರ್ತಾರೆ. ಈಗ ಇವ್ರಿಗಿರೋಷ್ಟು ಫ್ಯಾನ್ ಕ್ರೇಜ್ ಯಾವ ಹೀರೋಗೂ ಕಮ್ಮಿ ಇಲ್ಲ. ಹಿಂದೆ ಹಿರಿಯರು ಒಂದು ಮಾತನ್ನು ಹೇಳ್ತಾ ಇದ್ರು, ಯೋಗ್ಯತೆ ಇರೋರಿಗೆ ಯೋಗ ಬಂದೇ ಬರುತ್ತೆ ಅಂತ. ಈ ಮಾತು ಗಿಲ್ಲಿ ನಟನ ವಿಷಯದಲ್ಲಿ ನಿಜವಾಗಿದೆ. ಕನಸು, ಪರಿಶ್ರಮ ಹಾಗೂ ಸತತ ಪ್ರಯತ್ನ ಇದ್ದರೆ ಯಶಸ್ಸು ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ದಿ ಬೆಸ್ಟ್ ಎಕ್ಸಾಂಪಲ್ ಗಿಲ್ಲಿ ನಟ. ಹಿಂದೆ ಅವರು ಎಷ್ಟು ಕಷ್ಟಪಟ್ಟಿದ್ರು ಅಷ್ಟೂ ಕಷ್ಟಕ್ಕೂ ಇವತ್ತು ಪ್ರತಿಫಲ ಸಿಕ್ಕಿದೆ. ಇದೇ ಅಲ್ವಾ ನಿಜವಾದ ಅಚೀವ್ಮೆಂಟ್ ಅಂದರೆ. ಮತ್ತು ನಮ್ಮ ಜನ ಕೂಡ ಅಷ್ಟೇ, ನಿಜವಾದ ಪ್ರತಿಭೆ ಅನ್ನೋದಿದ್ದರೆ ಬೆಳೆಸ್ತಾರೆ ಅನ್ನೋದಕ್ಕೆ ಇದು ಕೂಡ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿರುತ್ತೆ. ಇದಿಷ್ಟು ಇವತ್ತಿನ ವಿಡಿಯೋ. ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಹೊಸ ವಿಡಿಯೋ ಜೊತೆಗೆ ನಾನು ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.